ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ವ್ಲಾಗ್ಸ್. ಇವತ್ತು ನಾನು ಒಬ್ಬಳೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 8 o'clock ಬರೋಕ್ಕೆ ಹೇಳಿದ್ದೀನಿ, ಅಲ್ಲ 7:45 ಬರೋಕ್ಕೆ ಹೇಳಿದ್ದೀನಿ. ಇನ್ನೂ ಬಂದಿಲ್ಲ ಅವಳು. ಸೊ ನಾನು ಒಬ್ಬಳೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾವೆಲ್ಲ ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ಎಲ್ಲರೂ ಬೆಳಗ್ಗೆ ಜಾವ ಹೋದರೆ ನಾವೆಲ್ಲ ಮಲಗಿ ಎದ್ದು ಎಲ್ಲ ಆದಮೇಲೆ ಹೋಗ್ತಾಯಿದ್ದೀವಿ. ಪರವಾಗಿಲ್ಲ, ಫುಲ್ ಬಿಸಿಲು. ಅಲ್ಲಿ ಹೆಂಗೆ ಹತ್ತುತ್ತೀವೋ ಏನೋ ಗೊತ್ತಿಲ್ಲ. ಬಟ್ ನಾನು, ನೇಹ, ಧನುಷ್, ಪವನ್ ಎಲ್ಲ ಹೋಗ್ತಾಯಿದ್ದೀವಿ ಇವತ್ತು. ನೋಡೋಣ, ಹೋಗ್ತಾ ಅವರು ಸಿಗ್ತಾರೆ, ಎಲ್ಲರೂ ಜಾಯಿನ್ ಆಗ್ತಾರೆ. ನಮಗೆ ಹೋಗೋಣ ಫುಲ್ಲು ಫ್ರೆಂಡ್ಸ್ ಅಂತ ಹೋಗೇ ಇಲ್ಲ ನಾವು ಎಲ್ಲೂ ರಜದಲ್ಲಿ. ಸೊ ಇವಾಗ ಹೋಗ್ತಾಯಿದ್ದೀವಿ. ಗೈಸ್, ನಮ್ಮ ನೇಹ ಬಂದಿದ್ದಾರೆ ಇವಾಗ. ಏನು ಕೇಳಿಸ್ತಿರಲ್ಲ. ಗೈಸ್, ನಮ್ಮ ನೇಹ ಬಂದಿದ್ದಾರೆ ಇವಾಗ ನೋಡಿ. ಗೈಸ್ ರೆಡಿ ಆಗಿಲ್ಲ ಗೈಸ್. 8 ಗಂಟೆಗೆ ಇದೇನು ಎಲ್ಲರೂ ಶಿವಗಂಗೆ ಬೆಟ್ಟಕ್ಕೆ ಅಂತ 4 ಗಂಟೆಗೆ ಎದ್ಬಿಟ್ಟು ಹೋಗ್ತಾರೆ. ಇವಳು 8 ಗಂಟೆಗೆ ಕರ್ತವ್ರೆ ಅಂತ ಹೇಳ್ತಾವೆ ನೋಡಿ ಗೈಸ್. ನನಗೆ ಸ್ವಲ್ಪ ಪರ್ಸನಲ್ ಕೆಲಸ ಇರುತ್ತೆ ಗೈಸ್ ಮನೇಲಿ. ಏನಿಲ್ಲ ಗೈಸ್, ಬರೀ ಸುಳ್ಳು. ನಿದ್ದೆ ಮಾಡಬೇಕು. ಇನ್ನೂ ನಿದ್ದೆ ನೋಡಿ. ಪವನ್ ಆಲ್ರೆಡಿ ಮಲ್ಕೊಂಡವಳೆ ನೋಡಿ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ರೆಡಿ ಆಗ್ತವಳು ಬಂದ್ಬಿಟ್ಟು. ಅಲ್ಲಿ ಕನ್ನಡಿ ಹುಡ್ಕೊಂಡಿದ್ಯಾ? ಬಸ್ಸಲ್ಲೂ ಬಿಡಲ್ಲ ಗೈಸ್. ಪಾಪ ಬಸ್ ಅಂಕಲು ಸ್ವಲ್ಪ ಕುತ್ಕೊಳ್ಳಿ ಟಿಫನ್ ಮಾಡ್ತಾ ಇದ್ದೀವಿ ಅಂತ ಅಂದ್ರ, ಅದಕ್ಕೆ ಕುತ್ಕೊಂಡು ಟಿಫನ್ ಮಾಡ್ಬೇಕು ತಾನೆ. ಇವ್ರು ನೋಡಿ ಒಳ್ಳೆ ಹುಡುಗರು. ಎಲ್ಲೋ ಟಿಫನ್ ಮಾಡ್ತಾ ಇದ್ದಾರೆ. ಇವಳು ಅಲ್ಲೋಗ್ಬಿಟ್ಟು ಮೇಕಪ್ ಮಾಡ್ಕೊತಿದ್ದಾಳೆ. ಮೇಕಪ್ಪು ಅಕ್ಕ ನೇಹ, ಬೆಟ್ಟ ಹತ್ತುವಾಗ ನಿನ್ ಮೇಕಪ್ ಎಲ್ಲ ಹೋಗುತ್ತೆ, ಯೂಸ್ ಇಲ್ಲ, ಬಾ ಮೇಕಪ್ ಮಾಡ್ಕೊಳ್ಳೋದು. ಇಂತ ರೆಡಿಯಾಗಿ ಏನಕ್ಕೆ ರೆಡಿ, ಏನಕ್ಕೆ ಸಡಗರ? ಎಲ್ಲ ಕಡೆ ನಮ್ಮ ಡಿವೋರ್ಸ್ ಸಾಂಗ್ ಹಾಕ್ತಾರೆ ಗೈಸ್. ಬೇಡ ನಾಡಿಗೆ ನನ್ನ ಹೆಸರಿಡಬೇಕು, ನನ್ನ ಗೆಳೆತನಿಡಬೇಕು. ಸಿನಿಮಾ ತೆಗೆಯೋಣ, ಗುರು ಯಾರಿ ಇಲ್ಲದಿದ್ದವನ್ ಬೇಕಾರಿ. ಏನು ಹೇಳ್ತವ್ರೆ? ಹೇಳ್ತಿಲ್ಲ ನಿಮ್ಮ ಅಕ್ಕ. ಇವಾಗ ಅರ್ಥ ಆಗಿದೆ ನನ್ನ ತಮ್ಮಂಗೆ ಏನು ಹೇಳಿದ್ಲು ನಮ್ಮ ನೇಹ ಅಂತ. ಏನು ಹೇಳ್ದೆ ನೇಹ? ಅಂಡರ್ಸ್ಟ್ಯಾಂಡಿಂಗ್ 0%, ವೈಬ್ ಇಸ್ ಪ್ರೆಸೆಂಟ್. ಅದನ್ನು ನಿಧಾನ ಕೇಳ್ತಾಳೆ, ಜೋರಾಗಿ ಹೇಳಕ್ ಬರಲ್ಲ. ವೇಸ್ಟ್ ಗೈಸ್ ನಮ್ಮ ನೇಹ. ಗ್ರಹಿಸ್ತವಳೆ. ಏನು ವೇಸ್ಟ್? ಕರೆಕ್ಟ್, ವೇಸ್ಟ್ ಅಲ್ಲಿ ಬೆಸ್ಟ್. ಕರೆಕ್ಟ್ ಗೈಸ್. ಬಸ್ ತುಂಬಿಸೋವರೆಗೂ ಹೋಗೋದು. ನಾನು ಅದು ಹೇಳಿಲ್ಲ ಗೈಸ್. ನನ್ನ ತಲೆ ಮೇಲೆ ಕೈ ಇಟ್ಟಲ್ಲಿ ನೀನು ಹೇಳಿಲ್ಲ ಅಂತ. ನಾನು ತುಂಬಿಸೋ ಅಷ್ಟೇ ಹೇಳಿದ್ದು. ಅದೇ ಆಮೇಲೆ ರಿಯಲೈಸ್ ಆಗ್ತೈತೆ ತಪ್ಪು ಹೇಳ್ತಾವಳೆ ಅಂತ. ಗೊತ್ತಾಯ್ತು ಎಲ್ಲೆಲ್ಲಿಂದ ಬರ್ತಾರೋ ಗೈಸ್. 10:45ಗೆ ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟು ಗಂಟೆಗೆ ಎಲ್ಲ ಹತ್ಬಿಟ್ಟು ಕೆಳಗೆ ಎಷ್ಟು ಗಂಟೆಗೆ ಬರ್ತೀವಿ ಅಂತ ನೋಡೋಣ ಗೈಸ್. 10:45ಗೆ ಸ್ಟಾರ್ಟ್ ಮಾಡಿದ್ದೀವಿ. ಕೆಳಗೆ ಎಷ್ಟೊತ್ತಿಗೆ ಬರ್ತೀವೋ ಗೊತ್ತಿಲ್ಲ. ಇಲ್ಲಿ ಒಂದು ದೇವಸ್ಥಾನ ಇದೆ ಅನಿಸುತ್ತೆ. ಇಲ್ಲೊಂದು ದೇವಸ್ಥಾನ ಸಿಕ್ತು. ನಿಮಿಷ, ಯಾವ ದೇವರು? ನಮ್ಮ ಗಣಪತಿ. ನಮ್ಮ ಮನೆ ದೇವರು ಇತ್ತು ಗೈಸ್. ಇಲ್ಲಿ ಗೊತ್ತಿರಲಿಲ್ಲ ನನಗೆ. ಬರೀ ಶಿವಪ್ಪ ಪಾರ್ವತಿಯವರೇ ಅಂತ ಅಂದ್ಕೊಂಡಿದ್ದೆ. ವೀರಭದ್ರ ಸ್ವಾಮಿನೂ ಇದೆ. ಗಣೇಶ, ಫಸ್ಟ್ ಗಣೇಶ. ಸೆಕೆಂಡ್ ಟೈಮ್ ನಂಗೆ ನೆನಪಿಲ್ಲ ಬ್ರೋ. ನಾನು ಬಂದಿದ್ದು 6th standard 4th standard ಅದು ಅನಿಸುತ್ತೆ ಮೇ ಬಿ. ನಂಗೆ ಕ್ಲಾಸ್ ಕೂಡ ನೆನಪಿಲ್ಲ ಎಷ್ಟನೇ ಕ್ಲಾಸಲ್ಲಿ ಬಂದಿದೆ ಅಂತ. ಗೈಸ್ ಇವಾಗ ಅಲ್ಲ ಕುಳ್ಳುಕಿರೋ ಅಡ್ವಾಂಟೇಜಸ್ ನೋಡಿ ಇವ್ರಿಗೆ. ನೋಡಿ ಗೈಸ್,
ಎಲ್ಲ ಕಷ್ಟಪಟ್ಟು ಹಿಂಗೆಲ್ಲ ಬರ್ಬೇಕು. ನಾನು ಸ್ಟ್ರೈಟಾಗಿ ಶಿಸ್ತಾಗಿ ಬರ್ತಿರ್ತೀನಿ. ಹೆಂಗೆ ನಾವು ಹಂಗೆ ಸ್ಟಾಮಿನಾ ಕಮ್ಮಿ ಆಗುತ್ತೆ. ಏನಿಲ್ಲ ಗೈಸ್, ನೋಡೋಣ ಗೈಸ್. ಫಸ್ಟ್ ಸುಸ್ತಾಗದು ನನ್ನ ಪ್ರಕಾರ ನೇಹ. ಸೆಕೆಂಡು ನನ್ಗೇನ್ ಸುಸ್ತಾಗಲ್ಲಪ್ಪ. ನೋಡೋಣ. ಬೆಡ್ಸ್ ಕಟ್ಟನಾ? ಬೆಚ್ಚು ಗೈಸ್. ಇಲ್ಲಿ ನಂಗೆ ವಿಡಿಯೋ ಮಾಡಕ್ಕೂ ಭಯ ಆಗ್ತಿದೆ, ಯಾಕಂದ್ರೆ ಎಲ್ಲಿ ಮಂಗಗಳು ಇನ್ನೊಂದು ದೇವಸ್ಥಾನ ಬಂತು. ಈ ಟೆಂಪಲ್ ಅಲ್ಲಿ ಗೈಸ್ ಮೇಲ್ಗಡೆ ಬೆಣ್ಣೆ ಇಟ್ರೆ ತುಪ್ಪ ಆಗ್ಬರುತ್ತಂತೆ, ಅದಾಗದೆ. ಯಾರಾದ್ರೂ ಮನೆ ಕಟ್ಸೋರಿದ್ರೇನಾ? ಮನೆ ಕಟ್ಟಂಗಿದ್ರೆ ಏನಾರು ಈ ತರ ಮನೆ ಕಟ್ಟಂಗಿದ್ರೆ ಈ ತರ ಕಲ್ ಕಟ್ಟಿದ್ರೆ ಮನೆ ಕಟ್ಟದಂಗ ಆಗುತ್ತೆ ಅಂತ ನಂಬಿಕೆ. ಅವಾಗ ನಿಜವಾದ ಜೀವನದಲ್ಲಿ ಮನೆ ಕಟ್ಸ ಆ ತರ ನಂಬಿಕೆ, ಅದಕ್ಕೆ ಈ ತರ ಕಟ್ಟೋದು ಅಂತ ನಾನು ಅನ್ಕೊಂಡಿದೀನಿ. ಗೊತ್ತಿಲ್ಲ ಅಂದ್ರೆ ಎಲ್ಲ ಹೇಳ್ತಾರೆ ಈ ತರ ಅಷ್ಟೇ. ನಾವು ಕಟ್ಟಣ ನಾವು ಮನೆ ಕಟ್ಬೇಕು. ಏನಿದ್ರು ನಂಬಿಕೆ ಮಾಡ್ಬೇಕಂತೆ. ಸುಮ್ನೆ ಏನೋ ಚೆಕ್ ಮಾಡೋಣ ಅಂತ ಮಾಡಿದ್ರೆ ಅದು ಒಲಿಯಲ್ಲ. ಬೇಡ ಗೈಸ್. ಓಡ್ ಸುಸ್ತಾಗಬಾರ್ದು ಅಂತ ಒಂದೇ ಸರಿ ಓಡ್ತಾನೆ ಗೈಸ್. ವ್ಯೂ ನೋಡಿ ಗೈಸ್, ಸಾಕಾಗಿದೆ. ಏನ್ ಗೊತ್ತಾ, ಅಂಗಡಿಗಳಲ್ಲಿ 10 ರೂಪಾಯಿಗೆ 10 ಸೆಂಟ್ ಫ್ರೆಶ್ ತಾನೆ, 1 ರೂಪಾಯಿ ಸೆಂಟ್ ಫ್ರೆಶ್ ತಾನೆ, 10 ರೂಪೀಸ್ಗೆ 5 1 to ಡಬಲ್ ರೇಟ್ ಇಲ್ಲೆಲ್ಲ. ಏನು ಮಾಡಕ್ಕಾಗಲ್ಲ ಗೈಸ್. ನೆರಳಲ್ಲಿ ಒಂದ್ ಕಡೆ ಬ್ರೇಕ್ ಹಾಕಿದೀವಿ ಇವಾಗ. ಇವ್ರಿಗೆ ನೆತ್ತಿಗೆ ಇವ್ ನಕ್ಸ್ಬಿಟ್ಟ ಗೈಸ್, ಫುಲ್ ನೆತ್ತಿಗೆ ಏರ್ಬಿಡ್ತು. ಬನ್ನಿ ಹೋಗೋಣ, ಸಾಕು. ನೀರು ಕುಡಿತಿದ್ದೆ, ಕುಡಿ. ಇಲ್ಲಿ ಇನ್ನೊಂದ್ ದೇವಸ್ಥಾನ ಐತೆ, ಬರೀ ಬಸವಣ್ಣನ ಐತೆ. ಏನಿಲ್ಲ ಅಂದ್ರೆ ಒಂದ್ 5 ಬಸವಣ್ಣ ಸಿಕ್ತಲ್ಲ ಇವಾಗ ನಮ್ಗೆ. ಈ ತರ ಬಸವಣ್ಣಗಳು ಮೇಲ್ಗಡೆ ದೊಡ್ಡ ಬಸವಣ್ಣ ಇದೆಯಂತೆ. ಬನ್ನಿ ಹೋಗೋಣ. ಇಲ್ಲಿ ಒಂದ್ ಚಿಕ್ಕ ಕೋತಿ ಇದೆ, ಹತ್ತುತ್ತಿದೆ. ಗೈಸ್, ಈ ಬಸವಣ್ಣ ಹೆಸರು ಹರಕೆ ಬಸವಣ್ಣ ಅಂತೆ. ಏನಾದ್ರೂ ಕಿವಿಯಲ್ಲಿ ಬೇಡ್ಕೊಂಡ್ರೆ ಆಗತ್ತಂತೆ. ಗೈಸ್, ಮೈಕ್ ಆಫ್ ಆಗ್ಬಿಟ್ಟಿತ್ತು, ನಾನು ನೋಡ್ಕೊಂಡೇ ಇಲ್ಲ. ಇವಾಗ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನೋಡ್ಕೊತಾ ಇದ್ದೀನಿ. ನಂಗೆ ನಿಜವಾಗ್ಲೂ ನೆನಪು ಆಗ್ತಿಲ್ಲ ಏನು ಮಾತಾಡ್ತಾ ಇದ್ದೆ ಅಂತ. ಗೈಸ್, ನಾವು ನಮ್ಮ ನೇಹಾಗೆ ಗೊರಗುಂಟೆ ಪಳ್ಯ ಮಂಗ ಅಂತ ರೇಗಿಸ್ತಾ ಇದ್ವಿ. ಸೊ ಅಲ್ಲಿ ಯಾವುದೋ ಇರೋ ಆಂಟಿ ಕೇಳಿಸ್ಕೊಬಿಟ್ಟು ಬಾಯಲ್ಲಿ ಗೊರಗುಂಟೆ ಪಳ್ಯದ ಮಂಗ ವ್ಯಾಪಾರ ಬೋಂಡ್ಗೆ ಮಾಡ್ಬಿಟ್ಟು ಹೋಗು ಅಂತ ಕರಿತಾಯಿದ್ರು ಗೈಸ್. ಇಲ್ಲ, ಅದನ್ನು ಹೇಳ್ಬೇಕು ಅಂದರೆ ಬಿಡ್ತಾನೆ ಇರಲಿಲ್ಲ. ಸೊ ಬಾಯಿ ಮುಚ್ಚಿಬಿಟ್ಟಿದ್ದೆ ಅವಳ್ದಂತೂ ನಾನು. ಇವಾಗ ನೋಡಿ, ನಾವು ಅಲ್ಲಿ ಲಾಸ್ಟಲ್ಲಿ ಕಾಣಿಸ್ತಿದ್ಯಲ್ಲ ಆ ಪಾಯಿಂಟ್ವರೆಗೂ ಹತ್ಬೇಕು ನಾವು ಇವಾಗ. ನೇಹ ರೆಡಿನಾ? ಹತ್ತನ ನೇಹ ಸುಸ್ತಾಗ್ಬಿಟ್ಟ ಬಾ ಸಾಕು. ನೋಡಿ ಗೈಸ್, ಹೆಂಗೆ ಬೇಳ್ತವಳೆ ನಮ್ಮ ನೇಹ ಅಂತೂ, ಯಪ್ಪ. ಆದರೂ ಗೋಗಲ್ಸ್ ಮಾತ್ರ ಬಿಡಲ್ಲ ಅಲ್ವಾ ಗೈಸ್. ನೋಡಿ, ಈ ತಾತ ಅವರು 75 year old, ಅವ್ರು ಇನ್ನೊಬ್ರು 85 year old. ನಮ್ಮ ಹತ್ರ 45 years ಅಂತ ಸುಳ್ಳು ಹೇಳ್ತಾರೆ ನೋಡಿ. ಎಲ್ಲರೂ ಅಟೆನ್ಷನ್ ಸ್ಟ್ಯಾಂಡರ್ಟೀಸ್ ಅಂತ ನಿಂತ್ಕೊಂಡ್ಬಿಟ್ರು ನನ್ನ ಫೋನ್ ಎತ್ಬಿಟ್ಟು ವಿಡಿಯೋ ಮಾಡೋದಕ್ಕೆ. ಮಾತಾಡ್ತಾನಿಲ್ಲ, ಅಲ್ಲೇ ಗೊಣಗ್ತವ್ರೆ ಪಾಪ. ಅಂಕಲ್ ಕೈಲಿ ಜಾತ್ಕನೇ ತಗ್ಸ್ಬಿಟ್ಟಲ್ಲೋ ಗೈಸ್. ಈ ಅಜ್ಜಿಗೆ ನೋಡಿ 85 years ಅಂತೆ. ಹೆಂಗೆ ಹೋಗ್ತಿದ್ದಾರೆ. ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ಒಳ್ಕಲ್ತಿದ್ದವ್ರಿಗೂ ಹತ್ತು ಬಂದಿದ್ದಾರೆ. ಅಜ್ಜಿ ಸಿಕ್ಕಿದ್ರೆ 85 years ಆಗಿದೆಯಂತೆ. ಅವರು ಎಷ್ಟ ಏಜ್ ನಿಮ್ಗೆ ಅಂತ ಅಂದ್ರೆ 7 ವರ್ಷ. ಇವಾಗಿನ್ನು ಅಲ್ಲಿ ಉದ್ರುತ್ತಿದೆ ಅಂತೆ. ನಮ್ಗೆ ಕೌಂಟ್ರ್ ಕೊಡ್ತಾರೆ ಗೈಸ್ ಅಜ್ಜಿ. ಅದಕ್ಕೆ ಅವ್ರು ಹಂಗಿರೋದು, ನಾವ್ ಹಿಂಗಿರೋದು ಗೈಸ್. ಅದಕ್ಕೆ ಅವ್ರು ಹಂಗಿರೋದು, ನಾವ್ ಇನ್ನ ಹಿಂಗೆ. ನಮ್ ನೇಹ ಆಲ್ರೆಡಿ ಬೇವ್ತ್ ಹೋಗ್ಬಿಟ್ಟವಳೆ. ಬಿಟ್ರೆ ಇಲ್ಲೇ ಬೇವ್ತ್ ಹೋಗಿಲ್ವಾ ನೀನು? ಸ್ವೆಟ್ ಆಗಿಲ್ವಾ? ಸಂವಾಟ್ ನಾನು ನೆನ್ನೆನೆ ಹೇಳ್ದೆ ಗೈಸ್, ಫುಲ್ ಸ್ಲೀವ್ಸ್ ಎಲ್ಲ ಹಾಕ್ಬಿಡ, ಬಿಸ್ಲಿರುತ್ತೆ ಅಂತ. ನಾನು ಹೇಳಿಲ್ವಾ? ರೀಸನ್ ಕೊಡ್ತಾರೆ ಗೈಸ್. ಅಲ್ಲ, ಗೊರಗುಂಟೆ ಪಳ್ಯ ಮಂಗ ಅಂತ ಏನು ಕೇಳೋದು ಹೇಳಿ. ಇನ್ನು ಇನ್ನು ಒಳ್ಕಲ್ತಿರ್ತೆ, ಇನ್ನು ಮೇಲೆ ಹೋಗ್ಬೇಕು. ಬನ್ನಿ ಹೋಗೋಣ. ಇಲ್ಲ, ಬಗ್ಗಿರೋದ್ ನೋಡಿ. ನಾವೆಲ್ಲ ಬಕ್ಕ ಬಂದ್ರೆ ನೋಡಿ, ನಾವೆಲ್ಲ ಬಕ್ಕ ಬಂದ್ರೆ ಇವ್ರು ನಿಂತ್ಕೊ ಬರ್ತಾರೆ. ನೋಡ ಎಷ್ಟ್ ದಿವಸ ನೋಡೋಣ. ಇವತ್ತೊಂದ್ ದಿವಸ ನಾನು ಹೇಳ್ದೆ ತಾನೆ ಎಷ್ಟು ತಿರ್ಸದೆ ಅಂತ. ನೇಹ, ಸಿಗ್ತೈತ ನೀರು? ಇಲ್ಲ, ಜಸ್ಟ್ ಟಚ್ ಆಗ್ತೈತೆ, ಕೈಗೆ ಬರ್ತಾ ಇಲ್ಲ. ಹಬ್ಬಾ, ನೀರು ಸಿಕ್ತು ಪವನ. ದನ ಪಕ್ಕ ಸಿಗುತ್ತೆ ಬ್ರೋ, ಅಷ್ಟು ಉದ್ದ ಇದೆ ಕೈ. ಹೇಳಿಲ್ವಾ ಸಿಗುತ್ತೆ ಅಂತ? ನೋಡಿ ಗೈಸ್, ಅಲ್ಲಿ ಇತ್ತಲ್ಲ ತೋರಿಸಿದ್ವಲ್ಲ, ಹಂಗೆ ಇಲ್ಲೂ ಮನೆ ಕಟ್ಟೋರೆ ನೋಡಿ. ನನ್ನ ಕೈಲಿ ಫೋನ್ ಕೊಟ್ಟು ಹೆಂಗೆ ಹೋಗ್ತಾಳೆ. ಅದರಲ್ಲೂ ಆಟ, ಇಲ್ಲೂ ಆಟ ಬಿಡಲ್ಲ.
ನಂಗೆ ಕಾಣಿಸ್ತಾನೆ ಇಲ್ಲ. ಬಾ ಹಿಂಗ್ ಕಾಣಿಸ್ತಿದೆ ನೋಡಿ ಇವಾಗ. ಅಲ್ಲ ಮಂಗ ಹೆಂಗಿರ್ತದೆ ಅಂತ ನೋಡ್ತೀರಾ? ಇಲ್ಲೇ ಇದೆ ನೋಡಿ ಗೈಸ್. ಇದೀವಿ. ಅಯ್ಯೋ ಸರಿ ಅಕ್ಕ. ಒಳಗ ಈ ಟಾರ್ಚ್ ಹಾಕೊಳ್ರು ಮತ್ತೆ ಸಿಗತ್ತ ಹಂಗೇನೆ? ಹಾ ಸರಿ ಸ್ವಾಮಿಗಳೇ. ಅಯ್ಯಮ್ಮ ದೇವ್ರೆ. ಅಯ್ಯೋ ಇನ್ನೊಂದ್ ಕಡೆ ಸ್ಟಾಪ್ ಹಾಕಿದೀವಿ ಸೆಕೆಂಡ್ ಟೈಮ್. ಆಯ್ತಿಲ್ಲ. ಫಸ್ಟ್ ವಿಕೆಟ್ ಡೌನು. ಸುಮ್ನೆ ಹೇಳಿದ ಗೈಸ್. ಡೌ ಗೈಸ್ ಡೌ ಮಾಡ್ಕೊಂಡು. ಅವೆಲ್ಲ ಇಲ್ವೇ ಇಲ್ಲ. ಇವ್ರಕ್ಕಿಂತ ಮುಂಚೆ ಬಂದು ಕುತ್ಕೊಂಡಿರ್ತೀನಿ ನಾನು. ಅದು ರೆಸ್ಟ್ ಮಾಡಕ್ಕೆ ಅಂತ ಓಡ್ ಬರೋದು ನೀನು. ಅದೇ ಅವ್ರಕ್ಕಿಂತ ಮುಂಚೆ ಇರ್ತೀನಲ್ಲ. ಸರಿ ಆಯ್ತು ಬಾ. ಬಂದ್ರು ಗೈಸ್ ಸ್ಟೇಜ್ 2 ಅಲ್ಲಿ ಇದೀವಿ ಇವಾಗ. ಇನ್ನು ನಂದಿ ಹತ್ರ ಹೋಗ್ಬೇಕಂದ್ರೆ ತುಂಬಾ ಕಷ್ಟಪಡ್ಬೇಕು. ಅಲ್ಲಂತೂ ಏನು ಜಾಸ್ತಿ ಮೆಟ್ಲೆಲ್ಲ ಚಿಕ್ಕ ಚಿಕ್ಕದು. ಡಾಂಕಿ ಇದೆ ಸೇಮ್ ನಿಮ್ ತರ. ಅಲ್ಲಿ ತೋರ್ಸಿ ಹೆಂಗಿದೆ ನೋಡು, ಫುಲ್ ಹಿಂಗಿಂಗ್. ಲೆಟ್ಸ್ ಗೋ ಗೈಸ್. ಹೋಗೋಣ ಗೈಸ್. ಲೆಟ್ಸ್ ಫಿನಿಶ್ ದಿಸ್. ಹೋಗ್ಲೇಬೇಕು. ಅಲ್ಲಿ ಒಂದ್ ಸ್ವಲ್ಪ ಭಯ ಆಯ್ತು, ಹೋಗ್ಬಿಡೋಣ ವಾಪಸ್ ಅಂತ. ಅಲ್ಲಿ ಹತ್ತಿ ಬಂದ್ಮೇಲೆ ಇನ್ಸಿಡೆಂಟ್ ಏನಕ್ಕೆ ಅಂತ ಹೇಳ್ತೀವಿ ಗೈಸ್. ನಾನೇ ಕರ್ಕೊಂಡ್ ಬರ್ತಿರೋದು ಎಲ್ಲಾರ್ನು. ಇನ್ಸಿಡೆಂಟ್ ಇಟ್ಸ್ ಮೀ. ಅಲ್ಲ ಇನ್ಸಿಡೆಂಟ್ ಏನ್ ಇನ್ಸಿಡೆಂಟ್ ಅಲ್ಲಿ ಇವಾಗ ಗೊತ್ತಾಯ್ತು ನಮ್ಗೆ. ಅದು ಮೇಲೆ ಹತ್ಬಿಟ್ಟು ಬಂದ್ಮೇಲೆ ಹೇಳ್ತೀವಿ. ಓಕೆ ಓಕೆ. ಇಲ್ಲೊಂದು ಪ್ರಾಬ್ಲಮ್ ಏನ್ ಗೊತ್ತಾ ನೋಡಿ, ಹಂಗೆ ಯೂಸ್ ಮಾಡ್ಕೋತಾರೆ. ಅಲ್ಲ ನೀನಾಗೆ ಇಟ್ಕೊಂಡಿಲ್ಲ. ಹಂಗೆ ರೈಟ್ ಸೈಡ್ ಅಲ್ಲಿ ನಮ್ ನೇ ಹಾಕೊಂಡ್ ಫ್ರೆಂಡು ಪವನ್ ಫ್ರೆಂಡ್ ಇದಾರೆ ನೋಡಿ. ಸರಿ ಬನ್ನಿ ಬನ್ನಿ. ಹಾ ಬಸವ ಅಲ್ಲೇ ತಾನೇ ಇರೋದು ಹೇಳಕ್ಕ. ಹಾ ಗೈಸ್ ವ್ಯೂ ನೋಡಿ ಗೈಸ್. ಅಲ್ಲಿ ಒಂದ್ ರಿವರ್ ಕಾಣಿಸ್ತಿದೆ ಅಲ್ವಾ, ಏನ್ ಸಕ್ಕದಾಗೈತೆ ವ್ಯೂ ನೋಡಿ ಗೈಸ್, ಮಸ್ತ್ ಆಗೈತೆ. ಬಿಸ್ಲಂತ ಫೀಲೇ ಆಗಲ್ಲ ಅಲ್ಲ ಆ ಕಡೆ ಎಲ್ಲ. ಮಂಜು ನೋಡಿ ಮಂಜು. ಮಂಜು ಇಷ್ಟೊತ್ನಲ್ಲಿ ಮಂಜು. ಅವೆಲ್ಲ ಏನಂತಾರೆ? ಅದೆಲ್ಲ ಕ್ಲೌಡ್ಸ್ ಕಾಣೋ ಹಂಗ್ ಕಾಣಿಸುತ್ತೆ ಅಷ್ಟೇ ರಿಫ್ಲೆಕ್ಟ್ ಆಗಿ. ಮಂಜು ಇಷ್ಟ. ಈ ಬಿಸ್ಲಲ್ಲಿ ಮಂಜಲ್ಲಿ ಬರುತ್ತೆ ನಿಮ್ಗೆ. ಮಸ್ಟ್ ಟ್ರೈ ಗೈಸ್, ಮಸ್ಟ್ ಟ್ರೈ. ಗೈಸ್ ಏನು ಗೊತ್ತಾ, ನನಗೆ ಮಂಕಿ ಬಂದ್ಬಿಟ್ಟಿತ್ತು, ಬಾಯಿ ಹಾಕ್ಬಿಟ್ಟಿತ್ತು. ಲಿಪ್ಸ್ಟಿಕ್ ಇತ್ತ ಜಾಬಲ್ಲಿ, ಹಂಗೆ ಹೆಂಗ್ ಬಾಯಿ ಹಾಕ್ತು ಅಂದರೆ ಆಮೇಲೆ ಫುಲ್ ಇಷ್ಟೇ ದಪ್ಪ ಕಾಣಿಸ್ತಾ ಇತ್ತು. ಮೇಕಪ್ ಮಾಡ್ತೀನಿ ಅಂತ ನನಗೆ ಏ ಇಲ್ಲ ಗೈಸ್, ಅದು ಸುಮ್ಮನೆ ಸೇಫ್ಟಿ ಪರ್ಪಸ್ಗಷ್ಟೇ ಇಟ್ಕೊಂಡಿರ್ತೀನಿ ನಾನು ಅಷ್ಟೇ. ಅರೆ ಯೂಸ್ ಏನು ಮಾಡಲ್ಲ, ಬಟ್ ಸ್ಟಿಲ್ ಅದು ದಪ್ಪ ಕಾಣಿಸ್ತಲ್ಲ ಅದಕ್ಕೆ. ಮೀಟರ್ ಬೇಕು ಎಲ್ಲ ಹಿಂಗೆ ಹಿಂಗೆ ಆಂಟಿ ಹಿಂಗೆ ಹಿಂಗೋಗಿ ಹಂಗೆ ಬರೋದು. ಗೈಸ್ ನಮ್ ನೇಹ ಬರ್ಲಿಲ್ಲ, ಅಲ್ಲೇ ಇದ್ದಾಳೆ ಎದ್ರುಕೋಬಿಟ್ಟು. ಬಟ್ ಹೆವಿ ಧೈರ್ಯ ಬೇಕು. ಅಲ್ಲೇ ಹೋಗ್ಬೋದು. ಬಟ್ ಅಲ್ಲಿ ಮೆಟ್ಲು ದೊಡ್ಡಿದೆ ಕಣೋ, ಇಲ್ಲೆಲ್ಲ ಮೆಟ್ಲು ಎಷ್ಟು ಚಿಕ್ಕದಿದೆ ತೋರಿಸ್ತೀನಿ ಗೈಸ್. ಇವಾಗ ಹತ್ತಿದ್ ಮಾತ್ರ ಇವಾಗವರೆಗೂ ಬಂದಿದ್ ಏನ್ ಅನ್ಸಿಲ್ಲ. ಇವಾಗ ಹತ್ತದ್ವಿ ನೋಡಿ ನೆಕ್ಸ್ಟ್ ಲೆವೆಲ್. ಪಾಪ ನಮ್ ನೇಹ ಕಾಲ್ ಶಿವರ್ ಆಗ್ತಾ ಇತ್ತು ಅಂದ್ಬಿಟ್ಟು ಹತ್ಲಿಲ್ಲ, ಬಟ್ ಧೈರ್ಯ ಮಾಡ್ಬಿಟ್ಟತ್ತೆ ಗೈಸ್. ಇನ್ನೊಂದು ಪಾರ್ಟ್ ಐತೆ, ಹೋಗ್ಬೇಕು ಬನ್ನಿ ಹೋಗೋಣ. ಮೈ ಫೇವರೇಟ್ ಆಲ್ವೇಸ್. ಜೈ ಕರ್ನಾಟಕ ಮಾತೆ. ಇವಾಗ ನಾವು ಎಷ್ಟು ಗಂಟೆಗೆ ಹತ್ತು ಬಂದಿದ್ವಿ? 1:20 ಹತ್ತಿದ್ದೀವಿ. ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು? 10:45, 11:45, 12:45, 2.5 hours ಬೇಕು ಗೈಸ್. ಇವಾಗೆಲ್ಲ ಫೋಟೋ ಸೆಷನ್. ಗೈಸ್ ಎಲ್ಲಿ ಮಿಸ್ ಮಾಡ್ಕೊತಾಳೋ ಲಾಸ್ಟ್ ಪಾರ್ಟ್ ಅಂತ ಮತ್ತೆ ಹೋಗ್ತಾವಳೆ. ಇವಾಗ ಧೈರ್ಯ ಮಾಡಿ ಹೋಗ್ತಿದ್ದಾಳೆ, ನಾವೇ ಕಳಿಸಿದ್ದು ಗೈಸ್. ಇದೊಂದು ಪಾರ್ಟ್ ಮಿಸ್ ಮಾಡ್ಕೊಂಡ್ರೆ ಚೆನ್ನಾಗಿರೋಲ್ಲ ಅಂತ ಅಲ್ಲೋಯ್ತಾಳೆ ನೋಡಿ. ಓ ಓ ಓ ನೇಹ ಹೆಂಗ ಅನ್ಸ್ತಿದೆ? ಮಾತಾಡ್ತಿಲ್ಲ ಗೈಸೋಳು. ನೇಹ ಚೆನ್ನಾಗ್ ಅನ್ಸ್ತೈತೆ. ಅದೇ ಈ ಕೆಲಸ ಅವಾಗ್ಲೇ ಮಾಡಿದಿದ್ರೆ ಅವಾಗ ನೀವೆಲ್ಲ ತುಂಬಾ ಮೇಲೆ ಹೋಗ್ಬಿಟ್ಟಿದ್ರಿ, ನನ್ನ ಕಾಲ್ ಶಿವರ್ ಆಗ್ತೈತೆ. ನಾವೆಲ್ಲ ಬೇಗ ಬಂದು ಮಜ್ಜಿಗೆ ಕುಡಿತಾ ಇದ್ದೀವಿ. ಮೋಸ್ಟ್ ಫೇವ್ರೇಟ್ ವಾಟರ್ಮೆಲನ್ ಆ್ಯಂಡ್ ಮ್ಯಾಂಗೋ. ವಾಟರ್ಮೆಲನ್ ಅಲ್ಲೇ ತಿಂದ್ವಿ, ಇವಾಗ ಮ್ಯಾಂಗೋ. ಅವರಿಬ್ರು ನಿಧಾನಕ್ಕೆ ಬರ್ತಿದ್ದಾರೆ ಇನ್ನು. ನೇಹಾನೇ ಸ್ಲೋ ಗೈಸ್, ಅವಳಿಗೆ ಕಾಲ್ ನೋವ್ತಿದ್ಯಂತೆ ಆಲ್ರೆಡಿ. ಆ ಸೀನ್ ನೋಡ್ಬೇಕಾಯ್ತು ಗೈಸ್. ಮಂಗ ಗೈಸ್ ಏನು ಗೊತ್ತಾ, ಹೊಡೆದಿದ್ದಾರೆ ಹಿಂಗೆ ಬ್ಯಾಗ್ ಮೇಲೆ. ಬ್ಯಾಗಲ್ಲಿ ನನ್ನ ಫ್ರೆಂಡ್ಸಿಪ್ಪಲ್ಲಿ ಕುರ್ಕುರೆ ಇಟ್ಕೊಂಡಿದ್ದೆ, ಕಿತ್ಕೊಂಡು ಹೋಗ್ಬಿಟ್ಟೈತೆ. ಅದ್ರಲ್ಲಿ ಇಯರ್ಪಾಡ್ಸು ಮೈಕು ಎಲ್ಲ ಇತ್ತು. ಆಮೇಲೆ ನನ್ನ ಹತ್ರ ಇದ್ದಿದ್ರೆ ಪಕ್ಕ ಬ್ಯಾಗ್ನೇ ಕೊಟ್ಟು ಬರ್ತಾಯಿದ್ದೆ. ಇವಾಗ ಅವರಿಬ್ರು ವೆಯ್ಟಿಂಗ್. ಒಳ್ಳೆ ಸೀನ್ ಆಗಿತ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದೇ ಬೇಜಾರು. ನನಗೆ ಪುಕ್ಕ ನಾನು ನಿಂತ್ಕೊಳ್ಳೋದೇ ಕಷ್ಟ, ವಿಡಿಯೋ ಬೇರೆ ಮಾಡ್ತಾರೆ ನಿನಗೆ.
ಯಾಕಂದರೆ ಫೋನ್ ನನ್ನ ಹತ್ರ ಇತ್ತು, ಏನೋ ಮಾಡೋಕ್ಕಾಗಲ್ಲ. ಫೋನ್ ಇಲ್ಲ, ಫೋನ್ ನನ್ನ ಹತ್ರ ಇದ್ದಿದ್ರು ನಾವು ವಿಡಿಯೋ ಮಾಡ್ತಿರ್ಲಿಲ್ಲ. ಮಜಾ ಇತ್ತು. ಆದರೂ ಸಿಗಾಕೊಂಡಿದ್ದೆ, ಯಾಕಂದರೆ ನಾನೇ ಗೈಸ್ ಇವಾಗ ಬಂದರು. ಗೈಸ್ ಕೈಯಲ್ಲಿ ಏಟಾಯ್ತು ಗೈಸ್. ಅಲ್ಲಿ ಜಾಸ್ತಿ ಡೀಪ್ ಐತೆ ಅಂತ ನೋಡಿಲ್ಲ, ಕಾಲಿಟ್ಟೆ ಕೈ ಇದು ಕೊಟ್ಬಿಟ್ಟ. ಸರಿ ಸರಿ. ಪ್ರಸಾದ ಗೈಸ್ ಇವ್ರದೆಲ್ಲ ಇನ್ನೂ ನೋಡಿ ಇನ್ನೂ ತಿಂತಾರ. ನಾವು ಹೋಗಿ ತಟ್ಟೆ ತೊಳೆದಿಟ್ಟು ಬಂದರು. ಇವ್ರಿಬ್ರದಂತೂ ಅವ್ರು ಎಷ್ಟಾಗ್ತಾರೋ ಅಷ್ಟು ತಿನ್ನಬೇಕು. ಜಾಸ್ತಿ ಹಾಕ್ಸ್ಕೊಂಡೆ. ಈಗ ಅಂತ ಇಂಥ ಶಿವಗಂಗೆ ಅನ್ಕೊಂಡು ಶಿವಗಂಗೆ ಮುಗಿಸಿದ್ದೀವಿ ನೋಡಿ. ಎಲ್ಲರಿಗೂ ವಿಭೂತಿ ಗಟ್ಟಿ ಬೆಳೆದ್ಬಿಟ್ಟಿದ್ದೀನಿ ನಾನು. ಕೂದಲು ಮುಚ್ಕೊಂಡು ತೋರಿಸು ವಿಭೂತಿ ಗಟ್ಟಿ. ಅಲ್ಲಿ ಆ ಕೂದಲು ಎತ್ತಿದ್ರೆ ಏನಾದ್ರು ಆಗುತ್ತಾ? ಒಂದು ಹೋಗೇ ಬಿಟ್ಟಿದೆ, ಇವಂದ ಐತೆ. ಹೋಗ್ಬೇಕಾರೆ ಅಲ್ಲಿ ಪ್ರಸಾದ ಕೊಡ್ತಾರಲ್ಲ, ಅಲ್ಲಿ ಇಟ್ಟಿದ್ರು. ಅದಕ್ಕೆ ಎಲ್ಲರಿಗೂ ಅಂತ ತರಿಸ್ಬಿಟ್ಟೆ. ಯಾರೋ ಸಿಕ್ಬಿಟ್ರು, ಮಾತಾಡ್ತವನಿ ಮನೆ ದೇವರು ಬೀರ್ಭದ್ರ ಸ್ವಾಮಿ. ಎಲ್ಲ ಆಟೋದಲ್ಲಿ ಹೋಗ್ತಾ ಇದೀವಿ ಗೈಸ್ ಇವಾಗ. ಗಾಯ್ಸ್ ಇನ್ನ ಒಂದು ಅವನೇನೋ ಹೇಳ್ತಾವ ಗಾಯ್ಸ್. ಇನ್ನೂ ಒಂದು ವ್ಲಾಗ್ ಬರ್ಬೋದು, ಬರಲಿಲ್ಲ ಅಂದರೆ ಬೇಜಾರು ಮಾಡ್ತಾರೆ. ಇನ್ನೂ ಒಂದು ಲಾಗ್ ಏನು ಸಸ್ಪೆನ್ಸ್. ಯಾ ಪ್ಲಾನ್ ನಡೀತಿದೆ ಗೈಸ್. ಬಂದರೆ ತುಂಬಾ, ಅದು ತುಂಬಾ ಕ್ರೇಜಿ ಆಗಿರುತ್ತೆ ವ್ಲಾಗ್. ಕ್ರೇಜಿ ಅಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಹೌದು. ಟಪಕ್ 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 ಅಂತ ಹೋಯ್ತಾ ಗೈಸ್. ಅಲ್ಲಿ ನೋಡಿ, ಇಲ್ಲೂ ಇದೆ ಮಂಗ ನೋಡಿದೆ ಗೈಸ್. ಶಿವಗಂಗೆ ಒಂಥರ ಟ್ರಕ್ಕಿಂಗ್ ಫೀಲಿಂಗ್ ಇತ್ತು. ಲೈಕ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಮಂಗ ಎಲ್ಲ ಕಿತ್ಕೊಂತಲ್ಲ ಅದಕ್ಕೆ. ಗೈಸ್ ಬಸ್ ಹತ್ಬಿಟ್ಟು ಮಲ್ಕೊಂಡವರು. ಇನ್ನು ನಮ್ಮ ಸ್ಟಾಪ್ ಬಂದಾಗ ಎದ್ದಿದ್ದೀವಿ. ಅಪ್ಪ ಫುಲ್ ನಿದ್ದೆ, ಟಯರ್ಡ್ ಆಗಿರೋದಕ್ಕೂ ಅದಕ್ಕೂ ಫುಲ್ ನಿದ್ದೆ ಬರ್ತಾಯಿತ್ತು ಗೈಸ್. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ನಮ್ಮ ವ್ಲಾಗ್ಸ್. ಟಾಟಾ, ಬಾಯ್ ಬಾಯ್, ನೆಕ್ಸ್ಟ್ ವ್ಲಾಗ್. ಬಾಯ್.